ಹಾಯ್ ಹಲೋ ಸ್ನೇಹಿತರೆ, ಜೈ ಹಿಂದ್. ಎಲ್ಲರೂ ಕೂಡ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ದಲ್ಲಿ SSC GD ನೋಟಿಫಿಕೇಶನ್ ಆಗ್ತಾ ಇದೆ. SSC GD ನೋಟಿಫಿಕೇಶನ್ ಇದೇ ತಿಂಗಳ ಆಗಸ್ಟ್ 2024ಕ್ಕೆ 27ನೇ ತಾರೀಕಿಗೆ ನಿಮ್ಗೆ SSC GD ನೋಟಿಫಿಕೇಶನ್ ರಿಲೀಸ್ ಮಾಡ್ತಿದ್ದೀವಿ ಅಂತ ಆಲ್ರೆಡಿ ನಿಮಗೆ ಕ್ಯಾಲೆಂಡರ್ ಕೂಡ ಬಿಡುಗಡೆಯನ್ನು ಮಾಡಿದಾರೆ. ಓಕೆ, ಅದು ಯಾವುದೇ ಒಂದು SSC ನೋಟಿಫಿಕೇಶನ್ ಆಗಬೇಕಾದ್ರೆ ಅಡ್ವಾನ್ಸ್ ಆಗಿ ನಾವು ಯಾವ ಥರ ಹುಣ್ಣಿ ಯಾವಾಗ ಅಮಾಸೆ ಯಾವಾಗ ಅಂತ ಏನು ಕ್ಯಾಲೆಂಡರ್ ಇರ್ತದಲ್ಲ, ಅದೇ ಥರನಾಗಿ SSCದವರ ಇದೇ ಡೇಟಿಗೆ ನಾವು ಎಕ್ಸಾಮ್ ನಡೆಸ್ತೀವಿ, ಇದೇ ಡೇಟಿಗೆ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಒಂದು ಕ್ಯಾಲೆಂಡರನ್ನು ರಿಲೀಸ್ ಮಾಡಿರ್ತಾರೆ. ಓಕೆ, ಆ ಕ್ಯಾಲೆಂಡರ್ ಒಳಗಡೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದ್ರೆ, SSC GD ಕಾನ್ಸ್ಟೇಬಲ್ ಈಗಾಗಲೇ ಎಕ್ಸಾಮ್ ಬರೆದು ಆ ರಿಸಲ್ಟ್ ಬಿಟ್ಟು ಫಿಸಿಕಲಿಗಾಗಿ ಕಾಯ್ತಾ ಇದ್ದೀರಿ. ಆಲ್ಮೋಸ್ಟ್ ಆಲ್ ಬಹಳ ಜನ ಫಿಸಿಕಲಿಗಾಗಿ ಕಾಯ್ತಾ ಇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತು ನಮ್ಮ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ಗೆ ಹೇಳ್ತಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ, ಚೆನ್ನಾಗಿ ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಇನ್ನೂ ನಿಮ್ಗೆ ಅದ್ರದ್ದು ಏನೂ ಅಪ್ಡೇಟ್ಗಳು ಬಂದಿಲ್ಲ. 18ನೇ ತಾರೀಕಿಂತ ಫಿಸಿಕಲನ್ನು ಕಂಡಕ್ಟ್ ಮಾಡ್ತೀವಿ ಅಂತೇಳಿ ಹೊರಗಡೆ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರ್ತಕ್ಕಂಥ ಮಾಹಿತಿ ಹೇಳ್ತಾ ಇದ್ದೀನಿ. ಓಕೆ, ಈಗ ಎಷ್ಟೋ ಜನದ ಕಟಪ್ ಪಾಯಿಂಟ್ ಒಳಗಡೆ ಹೋಗಿದೆ, ಒಂದೊಂದು ಮಾರ್ಕ್ಸಲ್ಲಿ ಹೋಗಿದೆ. ಎಷ್ಟೋ ಜನದ ಏಜ್ ಕುಂತಿಲ್ಲ, ಜಸ್ಟ್ ಅಂಡರ್ ಏಜ್ ಅಂದ್ರೆ ಫಸ್ಟ್ ಏಜ್ನಲ್ಲಿ ಬಂದಿರತಕ್ಕಂಥವ್ರು. ಈಗ ನಿಮ್ಗೆ ಇದರಲ್ಲಿ ಏಜ್ ಎಷ್ಟಿದೆ, ಏಜ್ ಎಷ್ಟು ಕುಂದಿರ್ಬೋದು, ಮತ್ತು OBC ಕಾಸ್ಟಿಗೆ ಮತ್ತು SC STದವರಿಗೆ ಜನರಲ್ ಕ್ಯಾಟಗರಿ ಅವರಿಗಿದ್ದವರಿಗೆ ಎಷ್ಟರ ಮಟ್ಟಿಗೆ ಏಜನ್ನು ಕಂಡಕ್ಟ್ ಮಾಡ್ತಾರ, ಇದು 2025ರ ರಿಕ್ರೂಟ್ಮೆಂಟ್ ಅಂತ ತಿಳ್ಕೊಳ್ರಿ. ಯಾಕಂದ್ರೆ 2025ರಾಗೂ ಮತ್ತೆ ನೋಟಿಫಿಕೇಶನ್ ಮಾಡ್ತಾರೆ. ಇಲ್ಲ ಸ್ನೇಹಿತರೆ, ಒಳ್ಳೆ 2025ರಾಗ ಯಾವುದೇ ತರಹದಂತ ನಿಮ್ಗೆ ನೋಟಿಫಿಕೇಶನ್ SSC GDದವ್ರದ ಮಾಡೋದಿಲ್ಲ. 2024 ಮತ್ತು 25ನೇ ರಿಕ್ರೂಟ್ಮೆಂಟ್ ನಡೀತಿರ್ತಕ್ಕಂಥದ್ದು ಇದೇ 27ನೇ ತಾರೀಕಿಗೆ. ನೋಡ್ಕೊಳ್ರಿ, 27ನೇ ತಾರೀಕಿಗೆ ಆಗಸ್ಟ್ ತಿಂಗಳ, ಇದೇ ತಿಂಗಳ 8 2024ಕ್ಕೆ ನಿಮ್ಮ ನೋಟಿಫಿಕೇಶನ್ ಕೂಡ ರಿಲೀಸ್ ಆಗುತ್ತೆ. ನಿಮ್ಮದು ಅದ್ರದ್ದು ಈ ಟೋಟಲ್ ಆಗಿ ನಿಮ್ಗೆ ಯಾವ ಥರದ ಅದ್ರ ಡೀಟೇಲ್ ಮಾಹಿತಿಯನ್ನು ಅದರಲ್ಲಿ ಕೊಟ್ಟಿರ್ತಾರೆ. ಓಕೆ, ಡೀಟೇಲ್ ಮಾಹಿತಿ ಬರಬೇಕಾಗಿದ್ದು 27ನೇ ತಾರೀಕಿಗೆ ಬರ್ತದೆ. ಬಹಳ ಅಂದರೆ ಹೆಚ್ಚು ಕಡಿಮೆ 1 ಡೇ 2 ಡೇ ಅಷ್ಟು ಕಡಿಮೆ ಆಗ್ಬೋದು ಕ್ಯಾಲೆಂಡರ್ ಪ್ರಕಾರ 27ನೇ ತಾರೀಕಿಗೆ. ಓಕೆ, 27ನೇ ತಾರೀಕಿಗೆ ನಿಮ್ಗೆ ನೋಟಿಫಿಕೇಶನ್ ಆದ ದಿನನೇ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಈಗ ನೀವು ಅಪ್ಲೈ ಮಾಡ್ತಿರಲ್ಲ, ಅದು ಕೂಡ ನಿಮ್ಗೆ ಬಹಳ ತೊಂದರೆ ಆಗ್ತಿದೆ ಅನ್ಸುತ್ತೆ. ಹೋದ ಸರಿ SSC GDನ ಯಾವುದೇ ಒಂದು ಸೈಬರ್ ಸೆಂಟ್ರಿಗೆ ಡಾಕ್ಯುಮೆಂಟ್ಸ್ ಕಳಿಸಿದ್ರೆ ಅಪ್ಲಿಕೇಶನ್ಗಳನ್ನು ಹಾಕಿ ಕೊಡ್ತಿದ್ರು. ಈ ಸರಿ ಏನು ಮಾಡಿದಾರಪ್ಪ ಅಂತಂದ್ರೆ, ನೀವಾಗಲೇ ಸೈಬರ್ ಸೆಂಟರ್ಗೆ ಹೋದ್ರೆ ಮಾತ್ರ ಈ ಅರ್ಜಿ ತಗೋತದ. ಯಾಕಪ್ಪ ಅಂತಂದ್ರೆ, ಎಷ್ಟೋ ಜನ ಹಾಕಿರ್ಬೋದು ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಹೊಸ ವೆಬ್ಸೈಟ್ ssc.nic. ಆ ವೆಬ್ಸೈಟನ್ನು ಈಗ ಹೊಸದು ವೆಬ್ಸೈಟನ್ನು ಮಾಡಿದಾರೆ. ಆ ವೆಬ್ಸೈಟ್ನಲ್ಲಿ ಕೂಡ ನೀವು ಲೈವ್ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ಈ ಸರಿ ಆ ಥರ ಪ್ರೊಸೆಸಿಂಗ್ ಇದೆ. ಯಾರಾದರೂ ಜಿಮೇಲು ಮತ್ತು ಫೋನ್ ನಂಬರನ್ನು ಚೇಂಜ್ ಮಾಡ್ಕೊಳ್ಬೇಕು, ಮೊದಲಿನ ಜಿಮೇಲ್ ಫೋನ್ ನಂಬರನ್ನು ಹೋಗಿದೆ ನನ್ನ ಹತ್ರ ಅಂದ್ಕೊಂಡಿದ್ರೆ, ಸೊ ಜಿಮೇಲ್ ಮತ್ತು ಫೋನ್ ನಂಬರನ್ನು ಚೇಂಜ್ ಮಾಡ್ಕೊಳ್ಬೋದು. ಕರೆಕ್ಟಾಗಿ ಅಪ್ಲಿಕೇಶನ್ಗಳನ್ನು ಹಾಕ್ಕೊಳ್ರಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವ ಟೈಮ್ನಲ್ಲಿ ನಿಮ್ಮ ಡಾಕ್ಯುಮೆಂಟ್ನಲ್ಲಿ ಕೂಡ ನೀವು ಫೈನಲಿ ರಿಜೆಕ್ಟ್ ಆಗುವಂಥ ಸಾಧ್ಯತೆ ಇರ್ತದೆ. ಓಕೆ, ಅಪ್ಲೈ ಡೇಟ್ ಕೂಡ ಇದೆ ನಿಮ್ಗೆ. ಏಜ್ ಬಗ್ಗೆ ಬಹಳ ಜನ ವೇಟಿಂಗ್ ಮಾಡ್ತಾ ಇರೋದು ಏಜ್ ಬಗ್ಗೆ. ಏಜ್ ನೋಡ್ಕೊಳ್ರಿ, ಎಷ್ಟರ ಮಟ್ಟ ಹಿಡಿಬಹುದು. ಅದು ಏಜ್ ಸಂಖ್ಯೆ ನಿಮ್ಗೆ 18ರಿಂದ ನೋಡ್ಕೊಳ್ರಿ, 18ರಿಂದ 23, 18 to 23 ಮಟ್ಟ. ಇದು ಯಾರಿಗಪ್ಪ ಅಂತಂದ್ರೆ OBC, ಜನರಲ್, ನೆಕ್ಸ್ಟ್ EWS, OBC ಅಲ್ಲ EWS. ಏನು EWS ಮತ್ತು ಜನರಲ್ದವ್ರು ಏನಿದಿರಲ್ಲ ಇವ್ರಿಗೆ ಏಜ್ ಮತ್ತು ಮರಾಠ ಕಾಸ್ಟ್ ಅಂತ ಏನು ಬರ್ತಲ್ಲ, ಮರಾಠ ಕಾಸ್ಟ್ನವ್ರಿಗೆ ಕೂಡ 18ರಿಂದ 23 ಏಜ್ ಮಾತ್ರ ಇವ್ರಿಗೆ ಇರ್ತದೆ. ಓಕೆ, OBCದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಎಷ್ಟಪ್ಪ ಅಂದ್ರೆ, OBC ಕಾಸ್ಟ್ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳಿ ಏನಾದರೂ ನಿಮ್ಮ ಸರ್ಟಿಫಿಕೇಟ್ ಬಂದರೆ, ಎಷ್ಟೋ ಜನ ಪ್ರೆಸೆಂಟ್ ಏಜ್ ಇರ್ತದೆ ನಿಮ್ಮದು, ಅದ್ರ ಬಗ್ಗೆ ಗೊತ್ತಿರಲ್ಲ ನಿಮ್ಗೆ. ನಮ್ಮದು ಕೂಡ OBC ಸರ್ಟಿಫಿಕೇಟ್ ಬರುತ್ತಾ ಅನ್ನೋದು ನಿಮಗೆ ಡೌಟ್ ಇರ್ತೈತಿ. ಸೈಬರ್ ಸೆಂಟ್ರಿಗೆ ಹೋಗ್ತೀರಿ ಡೈರೆಕ್ಟಾಗಿ. ಓಕೆ, ಯಾವ ಕಾಸ್ಟ್ ಅಂತ ಕೇಳ್ತಾರೆ ಅವರು, ಜನರಲ್ ಅಂತ ಹೇಳ್ಬಿಡ್ತೀರಿ. ಓಕೆ, ಜನರಲ್ ಅಂತ ಹೇಳುವಕ್ಕಿಂತ ಮುಂಚೆ ನಿಮ್ಮದು OBC ಕಾಸ್ಟ್ ಬರ್ತಿರ್ತೈತಿ. OBC ಕಾಸ್ಟ್ ಬರ್ತಿರೋದಿಲ್ಲ, ಅವರು ಕೂಡ OBC ಅಂತ ಅಪ್ಲೈ ಮಾಡಿರ್ತೀರಿ. ಇಂಥವೆಲ್ಲ ಈ ಸರಿ ಮಿಸ್ಟೇಕ್ಸನ್ನು ಮಾಡಬೇಡ್ರಿ. ಹೋದ ಸರಿ ಏನೋ ಮಿಸ್ಟೇಕ್ಸ್ ಆಗಿದಾವು. ಈ ಸರಿ ಯಾರಾದರೂ ಅಪ್ಲಿಕೇಶನ್ ಹಾಕುವಕ್ಕಿಂತ ಮುಂಚೆ 2 ದಿನ 3 ದಿನ ಕೈ ಬಿಡ್ರಿ. ನೋಟಿಫಿಕೇಶನ್ ಆದಮೇಲೆ ಟೋಟಲಿ ಒಂದು 4-5 ವಿಡಿಯೋನಾದರೂ ಮಾಡಿ ಹಾಕ್ತೀನಿ ನಾನು. ಯಾವ ಥರ ಅಪ್ಲೈ ಮಾಡಬೇಕು, ಪೋಸ್ಟ್ ಪರ್ಫಾರ್ಮೆನ್ಸ್ ಯಾವ ಥರ ಕೊಡಬೇಕು, ಡೀಟೇಲ್ಸ್ ಅಪ್ಲೋಡನ್ನು ಯಾವ ಥರ ಮಾಡಬೇಕು ಅನ್ನೋದನ್ನು ಪ್ರತಿಯೊಂದು ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. SSC GD ಯಾರಾದರೂ ಟ್ರೈ ಮಾಡ್ತಾ ಇದ್ರಿ, ಈ ಸರಿ SSC GDಯಲ್ಲಿ ನಾನು BSF ವರದಿ ಹಾಕ್ಕೊಳ್ಬೇಕು, ಅಸ್ಸಾಂ ರೈಫಲು, CRPF,
ITBP CISF ಯಾವುದೇ ಒಂದು ನೀವು ಡ್ರೆಸ್ ಹಾಕ್ಬೇಕಂತ ಡ್ರೀಮ್ ಇಟ್ಟುಕೊಂಡಿದ್ರೆ ಕರೆಕ್ಟಾಗಿ ಅರ್ಜಿಗಳನ್ನ ಸಲ್ಲಿಸ್ಕೊಳ್ರಿ. ಇದೊಂದು ಅವಕಾಶ ಸಿಗತ್ತೆ. ನೆಕ್ಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಹಳ ದೂರ ಹೋಗ್ಬೋದು. ಓಕೆ, ಇಯರ್ಲಿ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಇಯರ್ಲಿ ಕನ್ಫರ್ಮ್ ಆಗ್ತಿರ್ಲಿಲ್ಲ ಇದು, ಬಟ್ 5 ವರ್ಷ ಟೋಟಲಿ 3 ವರ್ಷಕ್ಕೊಮ್ಮೆ SSCGD ಕಾಲ್ಫಾರ್ಮನ್ನು ಮಾಡ್ತಾ ಇದ್ರು ಮೊದಲಿಗೆ. ಈ ಸರಿ ನಿಮ್ಗೆ ಜಲ್ದಿ ಕಾಲ್ಫಾರ್ಮನ್ನು ಇಯರ್ಲಿ ಕಾಲ್ಫಾರ್ಮನ್ನು ಮಾಡ್ತಾ ಇದ್ದಾರೆ. ಯೂಸನ್ನು ಮಾಡ್ಕೊಳ್ರಿ. ಓಕೆ, ಕಟಪ್ ಏಜ್ ಲಿಮಿಟ್ ಕಟಪ್ ನೋಡ್ಕೊಳ್ರಿ ಹೇಳ್ತೀನಿ. 1/2/2002 2/1/2002 ಹಿಡಿದು 1/1/2007 1/1/2007 ಇದೇ ನಿಮ್ಮ ಬರ್ತಿರ್ತಕ್ಕಂಥ ಕಟ್ಟಪ್. ಈ ಏಜಿನೊಳಗಡೆ ನೀವು ಜನಿಸಿದ್ರೆ ಮಾತ್ರ ಇದಕ್ಕೆ ಅರ್ಜಿಯನ್ನ ಹಾಕೋಕೆ ಅವಕಾಶ ಸಿಗ್ತದ. ಓಕೆನಾ? 2/1/2002 ಜನಿಸಿ 1/1/2007 ಯಾರಾದರೂ ಇದ್ರೆ ಇದು ಯಾರಿಗಪ್ಪ ಅಂತಂದ್ರೆ ಜನರಲ್ ಮತ್ತು EWS ಮರಾಠ ಕಾಸ್ಟ್. ಈ ಕಾಸ್ಟ್ ಯಾರಾದರೂ ಇದ್ರೆ ನಿಮ್ಗೆ ಈ ಏಜ್ನಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶ ಇರ್ತದೆ. ಓಕೆ, OBCದವ್ರು ನೋಡ್ಕೊಡ್ರಿ. OBCದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ. ಅಂದ್ರೆ 3 ವರ್ಷಪ್ಪ ಅಂತಾರೆ ನೀವು ಜಾಸ್ತಿ. ಇದು 18ರಿಂದ 23 ಏಜ್ ಇದ್ದವರಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಓಕೆ, OBCದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ. SC ಮತ್ತು ST ಕ್ಯಾಟಗರಿಯವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದರಲ್ಲಿ ಇರ್ತದ. ಓಕೆ, ಅಂದ್ರೆ ತಿಳ್ಕೊಂಡು ಬಿಡ್ರಿ. 18ರಿಂದ 23 OBC ಮತ್ತು ಜನರಲ್ದವರಿಗೆ, ಜನರಲ್ ಮತ್ತು EWS ದವರಿಗೆ. ನೆಕ್ಸ್ಟ್ OBCದವರಿಗೆ ನೋಡ್ಕೊಳ್ಳಿ. 18ರಿಂದ 26 OBCದವರಿಗೆ, 18ರಿಂದ 28 SC ಮತ್ತು ST ದವರಿಗೆ ನೋಡ್ಕೊಡ್ರಿ. ಏಜ್ ಇಷ್ಟ ಇರ್ತದೆ ನಿಮ್ಗೆ. ಏಜ್ ಬಗ್ಗೆ ಬಹಳ ಜನ ಯಾವುದೇ ಒಂದು ವಿಡಿಯೋ ಹಾಕಿದರೆ SSCGD ಏಜ್ ಲಿಮಿಟ್ ಹೇಳ್ರಿ, ಏಜ್ ಈ ಸರಿ ಎಷ್ಟು ಹಿಡಿತಾರ. ಓಕೆ, ನಿಮ್ಗೊಂದು ಸರಿ ಈ ನೋಟಿಫಿಕೇಶನ್ ಅಂತ ಮೊದಲನೇ ನೋಟಿಫಿಕೇಶನ್ ಏನಿತ್ತಪ್ಪ ಅಂತಾರೆ ಜನರಲ್ದವ್ರಿಗೆ 25 ಏಜನ್ನು ಕೊಟ್ಟಿದ್ರು. ಯಾಕೆ ಕೊಟ್ಟಿದ್ರಪ್ಪ ಅಂತಂದ್ರೆ ಕೊರೋನಾದಲ್ಲಿ ಏಜ್ ಡಿವಾರ್ ಆಗಿ ಎಷ್ಟೋ ಜನ ನೋಟಿಫಿಕೇಶನ್ ಆಗಲಿಲ್ಲ. ಆದ ಕಾರಣಕ್ಕೋಸ್ಕರ ಏಜ್ ರಿಲ್ಯಾಕ್ಸೇಷನನ್ನು ಜಾಸ್ತಿ ಮಾಡಿದ್ರು. ಜನರಲ್ದವ್ರಿಗೆ 25 ಮಾಡಿದ್ರು. ಈ ಸರಿನೂ ಅಷ್ಟು ಮಾಡ್ತಾರ ಅಂತೇಳಿ ಕೇಶಂದು ಎಷ್ಟೋ ಜನ ಕಾಯ್ತಾ ಇದ್ರಿ. ನೋ ಸ್ನೇಹಿತರೆ, ಆ ಥರ ಏನೂ ಆಗಲ್ಲ. ಇದೇನು ರೂಲ್ಸ್ ಇದೆಯಲ್ಲ, ಇದೇ ರೂಲ್ಸ್ ಪ್ರಕಾರನೇ ನಿಮ್ಮ ಫಿಸಿಕಲನ್ನು ನಿಮ್ಮ ಅಪ್ಲಿಕೇಶನ್ನ ಏಜ್ ಲಿಮಿಟನ್ನು ಕಂಡಕ್ಟ್ ಮಾಡ್ತಾರೆ. ನೋಟಿಫಿಕೇಶನ್ ಬಂದ ಮೇಲೆ ಇನ್ನೊಂದು ಸಾರಿ ನಿಮ್ಗೆ ಕ್ಲಿಯರ್ ಆಗಿ ನಾನು ಏಜ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ನಡೀತಿರ್ತಕ್ಕಂಥ ನಮ್ಮ ಪ್ರಕಾರ ಇಷ್ಟು ಏಜನ್ನು ಹಿಡಿತಾರ. ಅಂದರೆ ಇಯರ್ಲಿ ನೋಟಿಫಿಕೇಶನ್ ನೋಡಿದ ಪ್ರಕಾರ ಇದೇ ಥರ ಅವರು ಮಾಡಿದಾರ. ಈ ಸರಿನೂ ಅದೇ ಥರ ಯಾವುದೇ ಥರ ಅನ್ನೋಂಥ ಏಜ್ನಲ್ಲಿ ನಿಮಗೆ ಕನ್ಸೆಷನ್ ಕೊಡೋದಿಲ್ಲ. ಓಕೆ, ಇಷ್ಟು ಮಾಹಿತಿಯನ್ನು ನಿಮ್ಗೆ ತಿಳಿಸಿದ್ದೀನಿ. SSCGD ನೋಟಿಫಿಕೇಶನ್ 27ನೇ ತಾರೀಕಿಗೆ ಆಗುತ್ತೆ. ಆದ ತಕ್ಷಣವೇ ನಿಮ್ಮ ಏಜ್ ಬಂತು, ನಿಮ್ಮ ಯಾವುದೇ ಒಂದು ಮಾಹಿತಿ ಬಂತು, ಅಪ್ಲೈ ಡೇಟ್ ಯಾವ ಥರ ಅಪ್ಲೈ ಮಾಡಬೇಕು ಮತ್ತು ಪೋಸ್ಟ್ ಪರ್ಫಾರ್ಮೆನ್ಸ್ ಯಾವ್ದು ಕೊಟ್ಕೊಳ್ಬೇಕು, ಪೋಸ್ಟ್ ಪರ್ಫಾರ್ಮೆನ್ಸಲ್ಲಿ ಯಾವುದು ಇಂಪಾರ್ಟೆಂಟ್ ಇದೆ, ಯಾವ ಕಾಸ್ಟಿಗೆ ಎಷ್ಟು ಹುದ್ದೆಗಳಿದಾವೆ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳಿದಾವೆ ಅನ್ನೋದನ್ನು ನೀವು ತಿಳ್ಕೊಳ್ಳಬೇಕು. SSCGD ಜಾಯಿನ್ ಆಗಬೇಕು ಅಂದ್ಕೊಂಡಿದ್ರೆ, ಇದ್ರ ಪ್ರತಿಯೊಂದು ಮಾಹಿತಿನ ನಿಮ್ಗೆ ಗೊತ್ತಾಗಬೇಕು ಅಂದ್ಕೊಂಡಿದ್ರೆ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಕೆಳಗಡೆ ರೈಟ್ ಸೈಡ್ಗೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ನಿಮ್ಗೆ ಯಾವುದೇ ಒಂದು ಡೈಲಿ ಮಾತ್ರ ಅಪ್ಡೇಟ್ಗಳು ಬರ್ತಾನೆ ಇರ್ತವೆ. ಆ ಮಾಹಿತಿಗಳನ್ನು ನೀವು ತಿಳ್ಕೊಳ್ಬೇಕು ಕನ್ನಡದಲ್ಲಿ ಅಂದ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಲುಪುವಾಗೆ ಶೇರ್ ಮಾಡಿಕೊಡ್ರಿ. ಎಲ್ಲ ಇನ್ಸ್ಟಾಗ್ರಾಮ್ ID ಮತ್ತು ಅಂದರೆ ನಿಮ್ಮದು ಟೆಲಿಗ್ರಾಮ್ ಗ್ರೂಪು, ವಾಟ್ಸಪ್ ಗ್ರೂಪು ಪ್ರತಿಯೊಂದರಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಂಡ್ರೆ ಅವ್ರಿಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಸರಿ ಅನಿಸಿದರೆ ಮಾತ್ರ ಒಂದು ಲೈಕ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಜೈ ಹಿಂದ್, ಜೈ ಕರ್ನಾಟಕ.